ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಲಿಡೇಸ್ ಬಿಡ್ತು, ಯುಗಾದಿ ಹಬ್ಬನೂ ಮಾಡಿ ಬಂದೆ. ಈಗ ಮಮ್ಮಿ ಮನೆಗೆ ಬಂದಿದ್ದೀನಿ. ಪರೀಕ್ಷಿತ್ ಆಲ್ರೆಡಿ 2 ಡೇಸ್ ಆಗಿತ್ತು ಅವ್ನು ಬಂದು. ನಾವೆಲ್ಲ ನಮ್ಮ ತಂಗಿ ಬಂದಿದ್ದಾಳೆ ಅಂತ ಹೇಳ್ಬಿಟ್ಟು ನಾನು ಹಬ್ಬ ಮುಗಿದ ತಕ್ಷಣ ಬಂದುಬಿಟ್ಟೆ. ಅವನು ಸೈಕಲಲ್ಲಿ ಆಟ ಆಡ್ತಿದ್ದ. ಹಾಗೆ ನನ್ನ ಚಿಕ್ಕಿನ ನನ್ನ ನೋಡಿ ಓಡಿ ಬಂದರು. ಇಲ್ಲಿ ರಾಜಣ್ಣ ವೇಟ್ ಮಾಡ್ತಿದ್ದ ನಮಗೋಸ್ಕರ. ಹಾಗೆ ನಮ್ಮ ತಂಗಿ ಜ್ಯೂಸ್ ಮಾಡಿದ್ಲು, ಕರ್ಬೂಜ ಜ್ಯೂಸ್ ಮಾಡಿದ್ಲು. ಕುಡಿದ್ಬಿಟ್ಟು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ವಿ. ಹಾಗೆ ನೆಕ್ಸ್ಟ್ ಏನೇನು ಮಾಡ್ತೀನಿ ಅಂತ ಈ ವ್ಲಾಗಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಮ್ಮಿ ಮನೆಗೆ ಬಂದಿದ್ದೀನಿ. 2 ಡೇಸ್ ಅಂದರೆ ಹಬ್ಬದ ಹಿಂದಿನ ದಿನ ಹೋದೆ. 2 ಡೇಸ್ ಮುಗಿಸ್ಕೊಂಡು ಹಬ್ಬ ಮುಗಿಸ್ಕೊಂಡು ಯುಗಾದಿ ಅಮಾವಾಸ್ಯೆ ಹಾಗೆ ಪಾಡ್ಯನೂ ಮುಗಿಸ್ಕೊಂಡು ಬಂದೆ. ಇವತ್ತು ಬಂದಿದ್ದೀನಿ, ಈವ್ನಿಂಗ್ ಬಂದೆ. ಇವಾಗ ಏನು ಮಾಡ್ತೀನಿ ಅಂದರೆ, ಇವತ್ತು ಸೋಮವಾರ, ನಾನು ಏನು ಊಟ ಮಾಡೋದಿಲ್ಲ ಅಲ್ಲ, ಅದಕ್ಕೋಸ್ಕರ ಮಧ್ಯಾಹ್ನ ಊಟ ಮಾಡಿದ್ದೀನಿ. ಸಾಯಂಕಾಲ ಏನು ತಿನ್ನಲ್ಲ. ಹೆಚ್ಚಾಗಿ ಸಾಯಂಕಾಲವೂ ಸ್ವಲ್ಪ ಏನಾದ್ರು ಲೈಟಾಗಿ ಮಾಡ್ಕೊತಿದ್ದೆ ನಾಷ್ಟ. ಅದಕ್ಕೆ ಸ್ವಲ್ಪ ಏನಾದರೂ ನಾಷ್ಟ ಮಾಡೋಣ. ಹಾಗೆ ನಾನು ಸ್ವಲ್ಪ ನಾಷ್ಟ ಮಾಡ್ತೀನಿ, ಮಕ್ಕಳಿಗೂ ಸ್ವಲ್ಪ ಆಗುತ್ತೆ ಅಂತೇಳಿ ಈಗ ಅವಲಕ್ಕಿ ಮಾಡ್ತಾಯಿದ್ದೀನಿ. ಅವರು ಬೇಲ್ಪುರಿ ಮಾಡಂದರು. ನನಗೆ ರಾತ್ರಿ ಆ ಬೇಲ್ಪುರಿ ತಿಂದರೆ ಆಗೋದಿಲ್ಲ, ಒಂಥರ ಆಗುತ್ತೆ. ಸ್ವಲ್ಪ ಬೇಗ ತಿಂದರೆ ಏನಾಗಲ್ಲ. ಈಗ 8 ಗಂಟೆ ಆಗೋಗಿದೆ, ಅದಕ್ಕೋಸ್ಕರ ಸ್ವಲ್ಪ ಅವಲಕ್ಕಿ ಮಾಡ್ತೀನಿ. ಹುಡುಗರು ತಿನ್ನಂಗಾಗುತ್ತೆ, ನಾನು ತಿನ್ನಂಗಾಗುತ್ತೆ ಅಂತ ಹೇಳ್ಬಿಟ್ಟು ಈಗ ಪಟ ಅವಲಕ್ಕಿ ಮಾಡೋಣ. ಅದೇನು ಅವಲಕ್ಕಿ ಏನು ತೋರಿಸೋ ನೆಸಸರಿ ಇಲ್ಲ ಅನಿಸುತ್ತೆ. ಸುಮ್ಮನೆ ಹಾಗೆ ಲೈಟಾಗಿ ಒಂದು ಕ್ಲಿಪ್ಪಿಂಗ್ ತೋರಿಸ್ತೀನಿ, ಮಾತಾಡಿಕೊಂಡೇ ಒಂದು ವಿಡಿಯೋ ಮಾಡೋಣ ಅಂತ. ಈಗ ಆನಿಯನ್ ತೊಗೊಂಡೆ. ಕರಿಬೇವು ಅಂತೂ ಫ್ರೆಶ್ಶಾಗಿ ನಮ್ಮ ಗಿಡದಲ್ಲೇ ಬೆಳೆಯುತ್ತೆ. ಹೀಗೆ ಯಾವಾಗಲೂ ಏನು ಒಗ್ಗರಣೆ ಮಾಡುವಾಗನೇ ಹೋಗಿ ಹರ್ಕೊಂಡು ಬಂದಿರ್ತಾರೆ. ಫ್ರೆಶ್ಶಾಗಿ ಕರಿಬೇವು ಇದೆ, ಕರಿಬೇವನ್ನ ತೆಗಿಯೋಣ. ಈಗ ಹಸಿಮೆಣಸಿನ್ಕಾಯಿ, ಹಾಗೆ ಹಸಿಮೆಣಸಿನ್ಕಾಯಿ ತೊಗೊಂಡು ಈಗ ಸ್ವಲ್ಪ ಖಾರ ಜಾಸ್ತಿ ಇರಲಿ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಒಂದು ಹಸಿಮೆಣಸಿನ್ಕಾಯಿ ಹೆಚ್ಚಿಗೆ ಹಾಕ್ಬಿಟ್ಟು ಅವಲಕ್ಕಿ ಮಾಡ್ತಾಯಿದ್ದೀನಿ. ಅವಲಕ್ಕಿ ಏನು ತೋರಿಸೋದು ಅವಶ್ಯಕತೆ ಇಲ್ಲ ಅನಿಸುತ್ತೆ, ಯಾಕಂದರೆ ಅವಲಕ್ಕಿ ಎಲ್ಲರೂ ಕೂಡ ಮಾಡ್ತಾರೆ. ಹಾಗೆ ಒಗ್ಗರಣೆ ಹಾಕ್ಬಿಟ್ಟು ಬೇಗ ತಿನ್ನೋಣ. ಆಮೇಲೆ ಅವ್ರಿಗೆ ತುಂಬ ಹಸಿವಾಗಿತ್ತು, ಯಾಕಂದರೆ ಬೇಗನೆ ಅವ್ರು ಊಟ ಮಾಡಿ ಮಲ್ಕೊತಾರೆ. ಮಧ್ಯಾಹ್ನ ಎಲ್ಲ ಮಲ್ಕೊಂಡಿರಲ್ಲ, ಅದಕ್ಕೋಸ್ಕರ ಬೇಗ ಮಾಡೋಣ. ಆಗಲೇ 8 ಗಂಟೆ ಆಗೋಗಿತ್ತು ಅನಿಸುತ್ತೆ. ಮಾಡಿದ್ಮೇಲೆ ತಿಂದು ಮಲ್ಕೊತಾರೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಪರೀಕ್ಷೆಗೆ ಬಂದು ಹಸಿವಾಗ್ಯದ ಅಂತ ಅನ್ನಾಗ್ತಿದ್ದ. ತುಂಬ ಜನನೂ ಅಂತಾರೆ ವೀಡಿಯೋ ಮಾಡ್ಬೇಕಾದ್ರೆ ಇದೇನು ತೋರಿಸೋ ಅವಶ್ಯಕತೆ ಇರಲ್ಲ ಅಂತ ಹೇಳ್ಬಿಟ್ಟು. ಅಂದರೆ ಗೊತ್ತಿಲ್ಲದವ್ರಿಗೆ ಇದೇನಿದು ಅಡುಗೆ ಮಾಡೋದು, ಕಸ ಹೊಡ್ಗೋದು, ಒರೆಸೋದು. ನಾವು ಯೂಟ್ಯೂಬ್ ಮಾಡ್ತಿರ್ಬೇಕಾದ್ರೆ ನಮ್ಮ ಡೈಲಿ ವ್ಲಾಗ್ ಅಂದರೆ ಡೈಲಿ ಏನು ದಿನಚರಿ ನಡೀತಿರುತ್ತೆ ಅದನ್ನು ಮಾಡ್ತೀವಿ ಅಷ್ಟೇ. ಇದರಿಂದನೂ ಇನ್ಕಮ್ ಇರುತ್ತೆ ಅಂತ ಕೆಲವು ಜನಕ್ಕೆ ಗೊತ್ತಿರಲ್ಲ ಅಷ್ಟೇ. ನೋಡ್ತಿರ್ಬೋದು, ಬಂದು ನಮ್ಮ ತಂಗಿನೂ ಏನು ಮಾಡ್ತಿದ್ದೀಯ ಅಂತ ಮಕ್ಕಳಿಗೆಲ್ಲ ಹಸಿವಾಗಿತ್ತು. ಹಾಗೆ ರಾಜಣ್ಣನ ಜೊತೆ ಆಟ ಆಡ್ಕೊಂಡು ಮಾಡಿದೆ. ಅದರಲ್ಲಿ ಈರುಳ್ಳಿ ಹೆಚ್ಚಿದ್ನಲ್ಲ, ಉಳ್ಳಾಗಡ್ಡಿ, ಅದರಿಂದ ಕಣ್ಣಾಗೆಲ್ಲ ನೀರು ಬರ್ತಿತ್ತು ಅಷ್ಟೇ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫ್ರೆಂಡ್ ಸರ್ಕಲ್ಗೆಲ್ಲ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ಪ್ರತಿಯೊಂದು ವೀಡಿಯೋ ಹಾಕಿದ್ರೆ ನೋಟಿಫಿಕೇಷನ್ಸ್ ನಿಮ್ಗೆ ಸಿಗುತ್ತೆ. ನನ್ನ ಇನ್ಸ್ಟಾಗ್ರಾಮ್ನಾಗ ನೀವು ಯಾರ್ಯಾರು ಉತ್ತರ ಕರ್ನಾಟಕ ಶೈಲಿಯ ಒಗಟುಗಳು ಅಂದರೆ ಗಂಡನ ಹೆಸರು ಹೇಳಬೇಕಾದ್ರೆ, ಈಗ ಶುಭ ಸಂದರ್ಭದಲ್ಲಿ ಗಂಡನ ಹೆಸರು ಕೇಳ್ತಾರೆ ಆರತಿ ಮಾಡಾಗ, ಆವಾಗ ಗಂಡನ ಹೆಸರು ಹೇಳ್ಬೇಕಾದ್ರೆ ಯಾವ ಥರ ಹೇಳೋದು ಅಂತ ನಿಮಗೆ ಅದು ವೀಡಿಯೋಸ್ ಬೇಕಾಗಿದ್ದರೆ ನನ್ನ ಇನ್ಸ್ಟಾಗ್ರಾಮ್ ಚೆಕ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮ್ನಾಗ ಎಲ್ಲ ನೋಡ್ತಿರೋರು ಪ್ಲೀಸ್ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಯಾವ್ಯಾವ ಥರ ಒಗಟು ಬೇಕು ಎಲ್ಲ ಥರನೂ ಒಗಟುಗಳು ಸಿಗುತ್ತೆ. ನಿಮಗೆ ಗೊತ್ತಿರೋ ಒಗಟನ್ನು ನನಗೆ ಕಮೆಂಟ್ ಮಾಡಿ. ನಾ ಒಗಟನ್ನು ನನ್ನ ಚಾನಲ್ನಲ್ಲಿ ಹೇಳ್ತೀನಿ, ಇನ್ಸ್ಟಾಗ್ರಾಮ್ನಾಗೂ ಹೇಳ್ತೀನಿ. ಅವಲಕ್ಕಿ ರೆಡಿ. ಈ ಅವಲಕ್ಕಿ ಎಷ್ಟು ಸೂಪರಾಗಿರುತ್ತೆ ನೋಡಿ. ನೋಡಿರಿ ಫ್ರೆಂಡ್ಸ್, ನಮ್ಮ ಚಿಕ್ಕಿ ರೊಟ್ಟಿ
ಬದ್ನಿಕಾಯಿ ಪಲ್ಯ ಶೇಂಗಾ. ನಾನು ಹಂಗೆ ಬೆಳಗ್ಗೆ ಈಗ ಟೈಮ್ 10 ಗಂಟೆ ಒಂದೇ ಸರಿ ಊಟ ಮಾಡ್ತಾಯಿದ್ವಿ. ನಮ್ಮ ಪರೀಕ್ಷಿತ ಫಿಲ್ಮ್ ನೋಡ್ತಾ ಇದ್ದಾನೆ. ನಮಗೆ ರೊಟ್ಟಿ ಪಲ್ಯ ಇದೆ ಜಾಸ್ತಿ ಇಷ್ಟ ಆಗೋದು. ಬಿಸಿ ಬಿಸಿ ಬೇಗ ಬೇಗ ನೋಡಿ. ಇವನು ಇಲ್ಲೇ ತಿನ್ಕೊಳ್ತೀನಿ. ಖಾರ ಐತಿ ಸ್ವಲ್ಪ. ನಮ್ಮ ಮಮ್ಮಿ ಮಾಡಿದ ಬದ್ನಿಕಾಯಿ ಪಲ್ಯ. ಪಾನಿಪುರಿ ಮಾಡಾಕತ್ತೀವಿ ನಾವು ಇವತ್ತು ಮನ್ಯಾಗ. ಎಲ್ಲರ ಫೇವ್ರೇಟ್ ಕೂಡ ಇದು ನೋಡ್ರಿ. ಇಷ್ಟಕ್ಕೊಂದು ಪೂರಿ ಮಾಡೀವಿ. ಈಗ ಅಲ್ಲಿ ಹೋದ್ರೆ 10-20 ರೂಪಾಯಿದಾಗ ತಿನ್ನಂಗೆ ಅನ್ಸಂಗಿಲ್ಲ ನಮ್ಗೆ. ಅದಕ್ಕೆ ಏನು ಮಾಡಿಬಿಡ್ತೀವಿ, ಪಾನಿಪುರಿ ಮನೆಗೆ ಮಾಡಿಬಿಡ್ತೀವಿ. ಇದು ಬೆಸ್ಟ್. ನಮ್ಮ ಎಣ್ಣೆಯಲ್ಲಿ ನಾವೇ ಕರ್ಕೊಂಡು ಎಷ್ಟು ಬೇಕಾದ್ರೂ ಅಷ್ಟು ಹೊಟ್ಟೆ ತುಂಬ ತಿನ್ಬೋದು, ಚೆನ್ನಾಗಿರುತ್ತೆ. ನೋಡ್ರಿ, ಪುದೀನ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಸ್ವಲ್ಪ ಶುಂಠಿ, ಹಾಗೆ ಮೆಣಸು ಎಲ್ಲ ಮಿಕ್ಸ್ ಆಗಿಬಿಟ್ಟದ. ಮೆಣಸು ಸ್ವಲ್ಪ ಹಾಕೋಣ, ಟೇಸ್ಟ್ ಬರ್ತದಂತ. ತಿನ್ನಕ್ಕೆ ರೆಡಿನೂ.